ಮಧ್ಯಪ್ರಾಚ್ಯದ ಯುದ್ಧದ ಭೀಕರತೆ ಮತ್ತಷ್ಟು ಹೆಚ್ಚಳ ಆಗುವಂತಹ ಎಲ್ಲ ಸಾಧ್ಯತೆಗಳು ಲಕ್ಷಣಗಳು ಗೋಚರಿಸ್ತಾ ಇದೆ. B2 ಬಾಂಬರ್ಗಳು ಬಂದಿದ್ದಾಯಿತು. ಈಗ B52 ಬಾಂಬರ್ಗಳ ಸರದಿ ಬ್ರಿಟನ್ ವಾಯುನೆಲೆಯನ್ನ ಪ್ರವೇಶಿಸಿದೆ ಈ B52 ಬಾಂಬರ್ಗಳು. ಹಾಗಾಗಿ ಈ ಯುದ್ಧದ ಭೀಕರತೆ ಮತ್ತಷ್ಟು ಹೆಚ್ಚಳ ಆಗುತ್ತೆ ಅನ್ನುವಂಥ ಸೂಚನೆಯನ್ನ ಕೊಡ್ತಾ ಇದೆ. ಈ B52 ಬಾಂಬರ್ ಇದೆಯಲ್ಲ, ಇದು ಅಂತಿಂತ ಬಾಂಬರ್ ಅಲ್ಲ, ಬಹಳ ಪರಿಣಾಮಕಾರಿಯಾದಂಥ ಬಾಂಬರ್ ಅಂತ ಹೇಳಲಾಗ್ತಾ ಇದೆ. ಅಮೆರಿಕಾದ ಅತ್ಯಂತ ಪ್ರಬಲ ಯುದ್ಧ ವಿಮಾನ ಇದು. ಇವಾಗ ಅಥವಾ ನಿನ್ನೆದಲ್ಲ, 1950ರಲ್ಲೇ ಈ B52 ಬಾಂಬರ್ ವಿಮಾನವನ್ನು ತಯಾರಿ ಮಾಡಲಾಗಿತ್ತು. ಬಹಳ ವಿಶೇಷವಾಗಿ ಇದನ್ನು ತಯಾರು ಮಾಡಿದ್ದಾರೆ. ಅದರ ಜೊತೆಯಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ವಿಧ್ವಂಸಕವಾಗಿ ದಾಳಿಯನ್ನು ಮಾಡುವಂಥ ನಿಟ್ಟಿನಲ್ಲೂ ಕೂಡ ಇದನ್ನು ತಯಾರಿ ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಬಹಳ ವಿಶೇಷವಾಗಿ ಗಮನಿಸಬೇಕಾದಂಥ ಅಂಶ. ಈ B52 ವಿಮಾನ ಏನಿದೆ, ಬಾಂಬರ್ ವಿಮಾನ ಏನಿದೆ, ಅತಿ ಹೆಚ್ಚಿನ ತೂಕವನ್ನು ಕೂಡ ಕ್ಯಾರಿ ಮಾಡಬಹುದು. ಅದರ ಜೊತೆಯಲ್ಲಿ ಅತಿ ಹೆಚ್ಚಿನ ದೂರದವರೆಗೂ ಕೂಡ ಕ್ರಮಿಸುವಂಥ ಕ್ಷಮತೆ ಉಳ್ಳಂಥ B52 ಬಾಂಬರ್ ವಿಮಾನಗಳು ಇದೇನಾದರೂ ಕಾಲಿಟ್ಟಿದ್ದೇ ಆದಲ್ಲಿ ಇಡೀ ಭೂಮಿಯನ್ನೇ ಸುಡುಗಾಡು ಮಾಡುತ್ತೆ ಅನ್ನುವಂಥದ್ದನ್ನು ಕೂಡ ಹೇಳಲಾಗುತ್ತೆ. ಭಾರಿ ಪ್ರಮಾಣದ ಅಣ್ವಸ್ತ್ರಗಳು ಜೊತೆಗೆ ಈ ಭಾರಿ ತೂಕದ ಬಾಂಬುಗಳು ಇದೆಲ್ಲವನ್ನು ಕೂಡ ಹೊತ್ತೊಯ್ಯುವಂಥ ಸಾಮರ್ಥ್ಯವನ್ನು ಈ B52 ಬಾಂಬರ್ ಯುದ್ಧ ವಿಮಾನಗಳು ಹೊಂದಿದೆ. ಅದರಲ್ಲೂ ಕೂಡ ಪರಮಾಣು ಕ್ರೂಸ್ ಮಿಸೈಲ್ಗಳನ್ನು ಕೂಡ ಇದು ಹೊತ್ತೊಯ್ಯುತ್ತೆ ಅನ್ನುವಂಥ ಒಂದಷ್ಟು ಮಾಹಿತಿಗಳು ಕೂಡ ಈ B52 ಬಾಂಬರ್ ವಿಮಾನದ ಬಗ್ಗೆ ಈಗ ಲಭ್ಯ ಆಗ್ತಾ ಇರೋದು. ಅದರ ಜೊತೆಯಲ್ಲಿ ಆಗಲೇ ಹೇಳಿದ ಹಾಗೆ 32,000 kgಗೂ ಹೆಚ್ಚು ತೂಕವನ್ನು ಇದು ಹೊತ್ತೊಯ್ಯುವಂಥ ಕೆಪಾಸಿಟಿಯನ್ನು ಹೊಂದಿರುವಂಥ ಒನ್ ಆಫ್ ದಿ ಮಾಡರ್ನೈಸ್ಡ್ ಅತ್ಯಾಧುನಿಕ ಯುದ್ಧ ವಿಮಾನ ಇದು. 14,000 ಕಿಲೋಮೀಟರ್ಗಿಂತಲೂ ಕೂಡ ಹೆಚ್ಚು ದೂರ ಈ ಯುದ್ಧ ವಿಮಾನಗಳು ಹಾರುತ್ತೆ ಅನ್ನುವಂಥ ಮಾಹಿತಿ ಕೂಡ ಇದೆ. 2,000, 3,000 ಅಲ್ಲ, 14,000 ದೂರದವರೆಗೂ ಕೂಡ ಕ್ರಮಿಸುವಂಥ ಕ್ಷಮತೆಯನ್ನು ಉಳ್ಳಂಥ B52 ಬಾಂಬರ್ಸ್ ಈಗ ಇಂಗ್ಲೆಂಡ್ನ ಏರ್ ಬೇಸ್ಗೆ ಬಂದು ನಿಂತಿದೆ. ಈ ಇಂಗ್ಲೆಂಡ್ ಏರ್ ಬೇಸ್ಗೆ ಬಂದು ನಿಂತಿರೋದಿದೆಯಲ್ಲ, ಇದು ಈಗ ಸಾಕಷ್ಟು ಪ್ರಶ್ನೆಗಳಿಗೆ, ಅನುಮಾನಗಳಿಗೆ ಕಾರಣ ಆಗ್ತಾ ಇರೋದು. ಹಾಗಾದರೆ ಇರಾನ್ ಮೇಲೆ ಮತ್ತೊಂದು ಹಂತದ ದಾಳಿಯನ್ನು ಮಾಡೋದಕ್ಕೆ ಈಗ ಅಮೆರಿಕ ಸಜ್ಜಾದಂತೆ ಕಾಣಿಸ್ತಾ ಇದೆ. ಮಧ್ಯಪ್ರಾಚ್ಯದ ಯುದ್ಧದ ಭೀಕರತೆ ಮತ್ತಷ್ಟು ಹೆಚ್ಚಳ ಆಗುವಂತಹ ಎಲ್ಲ ಸಾಧ್ಯತೆಗಳು ಲಕ್ಷಣಗಳು ಗೋಚರಿಸ್ತಾ ಇದೆ. B2 ಬಾಂಬರ್ಗಳು ಬಂದಿದ್ದಾಯಿತು. ಈಗ B52 ಬಾಂಬರ್ಗಳ ಸರದಿ ಬ್ರಿಟನ್ ವಾಯುನೆಲೆಯನ್ನ ಪ್ರವೇಶಿಸಿದೆ ಈ B52 ಬಾಂಬರ್ಗಳು. ಹಾಗಾಗಿ ಈ ಯುದ್ಧದ ಭೀಕರತೆ ಮತ್ತಷ್ಟು ಹೆಚ್ಚಳ ಆಗುತ್ತೆ ಅನ್ನುವಂಥ ಸೂಚನೆಯನ್ನ ಕೊಡ್ತಾ ಇದೆ. ಈ B52 ಬಾಂಬರ್ ಇದೆಯಲ್ಲ, ಇದು ಅಂತಿಂತ ಬಾಂಬರ್ ಅಲ್ಲ, ಬಹಳ ಪರಿಣಾಮಕಾರಿಯಾದಂಥ ಬಾಂಬರ್ ಅಂತ ಹೇಳಲಾಗ್ತಾ ಇದೆ. ಅಮೆರಿಕಾದ ಅತ್ಯಂತ ಪ್ರಬಲ ಯುದ್ಧ ವಿಮಾನ ಇದು. ಇವಾಗ ಅಥವಾ ನಿನ್ನೆದಲ್ಲ, 1950ರಲ್ಲೇ ಈ B52 ಬಾಂಬರ್ ವಿಮಾನವನ್ನು ತಯಾರಿ ಮಾಡಲಾಗಿತ್ತು. ಬಹಳ ವಿಶೇಷವಾಗಿ ಇದನ್ನು ತಯಾರು ಮಾಡಿದ್ದಾರೆ. ಅದರ ಜೊತೆಯಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ವಿಧ್ವಂಸಕವಾಗಿ ದಾಳಿಯನ್ನು ಮಾಡುವಂಥ ನಿಟ್ಟಿನಲ್ಲೂ ಕೂಡ ಇದನ್ನು ತಯಾರಿ ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಬಹಳ ವಿಶೇಷವಾಗಿ ಗಮನಿಸಬೇಕಾದಂಥ ಅಂಶ. ಈ B52 ವಿಮಾನ ಏನಿದೆ, ಬಾಂಬರ್ ವಿಮಾನ ಏನಿದೆ, ಅತಿ ಹೆಚ್ಚಿನ ತೂಕವನ್ನು ಕೂಡ ಕ್ಯಾರಿ ಮಾಡಬಹುದು. ಅದರ ಜೊತೆಯಲ್ಲಿ ಅತಿ ಹೆಚ್ಚಿನ ದೂರದವರೆಗೂ ಕೂಡ ಕ್ರಮಿಸುವಂಥ ಕ್ಷಮತೆ ಉಳ್ಳಂಥ B52 ಬಾಂಬರ್ ವಿಮಾನಗಳು ಇದೇನಾದರೂ ಕಾಲಿಟ್ಟಿದ್ದೇ ಆದಲ್ಲಿ ಇಡೀ ಭೂಮಿಯನ್ನೇ ಸುಡುಗಾಡು ಮಾಡುತ್ತೆ ಅನ್ನುವಂಥದ್ದನ್ನು ಕೂಡ ಹೇಳಲಾಗುತ್ತೆ. ಭಾರಿ ಪ್ರಮಾಣದ ಅಣ್ವಸ್ತ್ರಗಳು ಜೊತೆಗೆ ಈ ಭಾರಿ ತೂಕದ ಬಾಂಬುಗಳು ಇದೆಲ್ಲವನ್ನು ಕೂಡ ಹೊತ್ತೊಯ್ಯುವಂಥ ಸಾಮರ್ಥ್ಯವನ್ನು ಈ B52 ಬಾಂಬರ್ ಯುದ್ಧ ವಿಮಾನಗಳು ಹೊಂದಿದೆ. ಅದರಲ್ಲೂ ಕೂಡ ಪರಮಾಣು ಕ್ರೂಸ್ ಮಿಸೈಲ್ಗಳನ್ನು ಕೂಡ ಇದು ಹೊತ್ತೊಯ್ಯುತ್ತೆ ಅನ್ನುವಂಥ ಒಂದಷ್ಟು ಮಾಹಿತಿಗಳು ಕೂಡ ಈ B52 ಬಾಂಬರ್ ವಿಮಾನದ ಬಗ್ಗೆ ಈಗ ಲಭ್ಯ ಆಗ್ತಾ ಇರೋದು. ಅದರ ಜೊತೆಯಲ್ಲಿ ಆಗಲೇ ಹೇಳಿದ ಹಾಗೆ 32,000 kgಗೂ ಹೆಚ್ಚು ತೂಕವನ್ನು ಇದು ಹೊತ್ತೊಯ್ಯುವಂಥ ಕೆಪಾಸಿಟಿಯನ್ನು ಹೊಂದಿರುವಂಥ ಒನ್ ಆಫ್ ದಿ ಮಾಡರ್ನೈಸ್ಡ್ ಅತ್ಯಾಧುನಿಕ ಯುದ್ಧ ವಿಮಾನ ಇದು. 14,000 ಕಿಲೋಮೀಟರ್ಗಿಂತಲೂ ಕೂಡ ಹೆಚ್ಚು ದೂರ ಈ ಯುದ್ಧ ವಿಮಾನಗಳು ಹಾರುತ್ತೆ ಅನ್ನುವಂಥ ಮಾಹಿತಿ ಕೂಡ ಇದೆ. 2,000, 3,000 ಅಲ್ಲ, 14,000 ದೂರದವರೆಗೂ ಕೂಡ ಕ್ರಮಿಸುವಂಥ ಕ್ಷಮತೆಯನ್ನು ಉಳ್ಳಂಥ B52 ಬಾಂಬರ್ಸ್ ಈಗ ಇಂಗ್ಲೆಂಡ್ನ ಏರ್ ಬೇಸ್ಗೆ ಬಂದು ನಿಂತಿದೆ. ಈ ಇಂಗ್ಲೆಂಡ್ ಏರ್ ಬೇಸ್ಗೆ ಬಂದು ನಿಂತಿರೋದಿದೆಯಲ್ಲ, ಇದು ಈಗ ಸಾಕಷ್ಟು ಪ್ರಶ್ನೆಗಳಿಗೆ, ಅನುಮಾನಗಳಿಗೆ ಕಾರಣ ಆಗ್ತಾ ಇರೋದು. ಹಾಗಾದರೆ ಇರಾನ್ ಮೇಲೆ ಮತ್ತೊಂದು ಹಂತದ ದಾಳಿಯನ್ನು ಮಾಡೋದಕ್ಕೆ ಈಗ ಅಮೆರಿಕ ಸಜ್ಜಾದಂತೆ ಕಾಣಿಸ್ತಾ ಇದೆ.
ಮಧ್ಯಪ್ರಾಚ್ಯದ ಯುದ್ಧದ ಭೀಕರತೆ ಮತ್ತಷ್ಟು ಹೆಚ್ಚಳ ಆಗುವಂತಹ ಎಲ್ಲಾ ಸಾಧ್ಯತೆಗಳು ಲಕ್ಷಣಗಳು ಗೋಚರಿಸ್ತಾ ಇದೆ. B2 ಬಾಂಬರ್ಗಳು ಬಂದಿದ್ದಾಯ್ತು. ಈಗ B52 ಬಾಂಬರ್ಗಳ ಸರದಿ ಬ್ರಿಟನ್ ವಾಯುನೆಲೆಯನ್ನ ಪ್ರವೇಶಿಸಿದೆ ಈ B52 ಬಾಂಬರ್ಗಳು. ಹಾಗಾಗಿ ಈ ಯುದ್ಧದ ಭೀಕರತೆ ಮತ್ತಷ್ಟು ಹೆಚ್ಚಳ ಆಗುತ್ತೆ ಅನ್ನುವಂಥ ಸೂಚನೆಯನ್ನ ಕೊಡ್ತಾ ಇದೆ. ಈ B52 ಬಾಂಬರ್ ಇದೆಯಲ್ಲ, ಇದು ಅಂತಿಂತ ಬಾಂಬರ್ ಅಲ್ಲ, ಬಹಳ ಪರಿಣಾಮಕಾರಿಯಾದಂಥ ಬಾಂಬರ್ ಅಂತ ಹೇಳಲಾಗ್ತಾ ಇದೆ. ಅಮೆರಿಕಾದ ಅತ್ಯಂತ ಪ್ರಬಲ ಯುದ್ಧ ವಿಮಾನ ಇದು. ಇವಾಗ ಅಥವಾ ನಿನ್ನೆದಲ್ಲ, 1950ರಲ್ಲೇ ಈ B52 ಬಾಂಬರ್ ವಿಮಾನವನ್ನು ತಯಾರಿ ಮಾಡಲಾಗಿತ್ತು. ಬಹಳ ವಿಶೇಷವಾಗಿ ಇದನ್ನು ತಯಾರು ಮಾಡಿದ್ದಾರೆ. ಅದರ ಜೊತೆಯಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ವಿಧ್ವಂಸಕವಾಗಿ ದಾಳಿಯನ್ನು ಮಾಡುವಂಥ ನಿಟ್ಟಿನಲ್ಲೂ ಕೂಡ ಇದನ್ನು ತಯಾರಿ ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಬಹಳ ವಿಶೇಷವಾಗಿ ಗಮನಿಸಬೇಕಾದಂಥ ಅಂಶ. ಈ B52 ವಿಮಾನ ಏನಿದೆ, ಬಾಂಬರ್ ವಿಮಾನ ಏನಿದೆ, ಅತಿ ಹೆಚ್ಚಿನ ತೂಕವನ್ನು ಕೂಡ ಕ್ಯಾರಿ ಮಾಡಬಹುದು. ಅದರ ಜೊತೆಯಲ್ಲಿ ಅತಿ ಹೆಚ್ಚಿನ ದೂರದವರೆಗೂ ಕೂಡ ಕ್ರಮಿಸುವಂಥ ಕ್ಷಮತೆ ಉಳ್ಳಂಥ B52 ಬಾಂಬರ್ ವಿಮಾನಗಳು ಇದೇನಾದರೂ ಕಾಲಿಟ್ಟಿದ್ದೇ ಆದಲ್ಲಿ ಇಡೀ ಭೂಮಿಯನ್ನೇ ಸುಡುಗಾಡು ಮಾಡುತ್ತೆ ಅನ್ನುವಂಥದ್ದನ್ನು ಕೂಡ ಹೇಳಲಾಗುತ್ತೆ. ಭಾರಿ ಪ್ರಮಾಣದ ಅಣ್ವಸ್ತ್ರಗಳು ಜೊತೆಗೆ ಈ ಭಾರಿ ತೂಕದ ಬಾಂಬುಗಳು ಇದೆಲ್ಲವನ್ನು ಕೂಡ ಹೊತ್ತೊಯ್ಯುವಂಥ ಸಾಮರ್ಥ್ಯವನ್ನು ಈ B52 ಬಾಂಬರ್ ಯುದ್ಧ ವಿಮಾನಗಳು ಹೊಂದಿದೆ. ಅದರಲ್ಲೂ ಕೂಡ ಪರಮಾಣು ಕ್ರೂಸ್ ಮಿಸೈಲ್ಗಳನ್ನು ಕೂಡ ಇದು ಹೊತ್ತೊಯ್ಯುತ್ತೆ ಅನ್ನುವಂಥ ಒಂದಷ್ಟು ಮಾಹಿತಿಗಳು ಕೂಡ ಈ B52 ಬಾಂಬರ್ ವಿಮಾನದ ಬಗ್ಗೆ ಈಗ ಲಭ್ಯ ಆಗ್ತಾ ಇರೋದು. ಅದರ ಜೊತೆಯಲ್ಲಿ ಆಗಲೇ ಹೇಳಿದ ಹಾಗೆ 32,000 kgಗೂ ಹೆಚ್ಚು ತೂಕವನ್ನು ಇದು ಹೊತ್ತೊಯ್ಯುವಂಥ ಕೆಪಾಸಿಟಿಯನ್ನು ಹೊಂದಿರುವಂಥ ಒನ್ ಆಫ್ ದಿ ಮಾಡರ್ನೈಸ್ಡ್ ಅತ್ಯಾಧುನಿಕ ಯುದ್ಧ ವಿಮಾನ ಇದು. 14,000 ಕಿಲೋಮೀಟರ್ಗಿಂತಲೂ ಕೂಡ ಹೆಚ್ಚು ದೂರ ಈ ಯುದ್ಧ ವಿಮಾನಗಳು ಹಾರುತ್ತೆ ಅನ್ನುವಂಥ ಮಾಹಿತಿ ಕೂಡ ಇದೆ. 2,000, 3,000 ಅಲ್ಲ, 14,000 ದೂರದವರೆಗೂ ಕೂಡ ಕ್ರಮಿಸುವಂಥ ಕ್ಷಮತೆಯನ್ನು ಉಳ್ಳಂಥ B52 ಬಾಂಬರ್ಸ್ ಈಗ ಇಂಗ್ಲೆಂಡ್ನ ಏರ್ ಬೇಸ್ಗೆ ಬಂದು ನಿಂತಿದೆ. ಈ ಇಂಗ್ಲೆಂಡ್ ಏರ್ ಬೇಸ್ಗೆ ಬಂದು ನಿಂತಿರೋದಿದೆಯಲ್ಲ, ಇದು ಈಗ ಸಾಕಷ್ಟು ಪ್ರಶ್ನೆಗಳಿಗೆ, ಅನುಮಾನಗಳಿಗೆ ಕಾರಣ ಆಗ್ತಾ ಇರೋದು. ಹಾಗಾದರೆ ಇರಾನ್ ಮೇಲೆ ಮತ್ತೊಂದು ಹಂತದ ದಾಳಿಯನ್ನು ಮಾಡೋದಕ್ಕೆ ಈಗ ಅಮೆರಿಕ ಸಜ್ಜಾದಂತೆ ಕಾಣಿಸ್ತಾ ಇದೆ. ಮಧ್ಯಪ್ರಾಚ್ಯದ ಯುದ್ಧದ ಭೀಕರತೆ ಮತ್ತಷ್ಟು ಹೆಚ್ಚಳ ಆಗುವಂತಹ ಎಲ್ಲ ಸಾಧ್ಯತೆಗಳು ಲಕ್ಷಣಗಳು ಗೋಚರಿಸ್ತಾ ಇದೆ. B2 ಬಾಂಬರ್ಗಳು ಬಂದಿದ್ದಾಯ್ತು. ಈಗ B52 ಬಾಂಬರ್ಗಳ ಸರದಿ ಬ್ರಿಟನ್ ವಾಯುನೆಲೆಯನ್ನ ಪ್ರವೇಶಿಸಿದೆ ಈ B52 ಬಾಂಬರ್ಗಳು. ಹಾಗಾಗಿ ಈ ಯುದ್ಧದ ಭೀಕರತೆ ಮತ್ತಷ್ಟು ಹೆಚ್ಚಳ ಆಗುತ್ತೆ ಅನ್ನುವಂಥ ಸೂಚನೆಯನ್ನ ಕೊಡ್ತಾ ಇದೆ. ಈ B52 ಬಾಂಬರ್ ಇದೆಯಲ್ಲ, ಇದು ಅಂತಿಂತ ಬಾಂಬರ್ ಅಲ್ಲ, ಬಹಳ ಪರಿಣಾಮಕಾರಿಯಾದಂಥ ಬಾಂಬರ್ ಅಂತ ಹೇಳಲಾಗ್ತಾ ಇದೆ. ಅಮೆರಿಕಾದ ಅತ್ಯಂತ ಪ್ರಬಲ ಯುದ್ಧ ವಿಮಾನ ಇದು. ಇವಾಗ ಅಥವಾ ನಿನ್ನೆದಲ್ಲ, 1950ರಲ್ಲೇ ಈ B52 ಬಾಂಬರ್ ವಿಮಾನವನ್ನು ತಯಾರಿ ಮಾಡಲಾಗಿತ್ತು. ಬಹಳ ವಿಶೇಷವಾಗಿ ಇದನ್ನು ತಯಾರು ಮಾಡಿದ್ದಾರೆ. ಅದರ ಜೊತೆಯಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ವಿಧ್ವಂಸಕವಾಗಿ ದಾಳಿಯನ್ನು ಮಾಡುವಂಥ ನಿಟ್ಟಿನಲ್ಲೂ ಕೂಡ ಇದನ್ನು ತಯಾರಿ ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಬಹಳ